ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಸೂಪರ್ ಆಗಿದ್ದೀನಿ. ಸೊ ಫ್ರೆಂಡ್ಸ್, ನಾನಿವಾಗ ಫೇಸ್ ಎಲ್ಲ ಫುಲ್ ಡಲ್ ಥರ ಇದೆ. ಸೊ ಮತ್ತು ಪಿಗ್ಮೆಂಟೇಷನ್ ಥರ ಎಲ್ಲ ಬರ್ತಾ ಇದೆ. ನಾನು ವೀಡಿಯೋನು ಮಾಡಲಿಕ್ಕೆ ಆಗ್ತಾಯಿಲ್ಲ ಟೈಮ್ ಸಿಕ್ಕದ ಕಾರಣಕ್ಕಾಗಿ. ಸೊ ಹಾಗಾಗಿ ಇವತ್ತೊಂದು ವೀಡಿಯೋ ಮಾಡೋಣ ಅಂತ. ಇವಾಗ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆಗೆಲ್ಲ ಈಗ ನಾವು ಪಾರ್ಟಿಗೆ ಮತ್ತು ಇಲ್ಲಾಂದರೆ ಫಂಕ್ಷನ್ಗೆಲ್ಲ ಹೋಗ್ತಾ ಇರ್ತೀವಲ್ಲ, ದಿಢೀರಿಂದ ಬಂದರೆ ನನಗೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಇವಾಗ ಒಂದು ಫೇಶಿಯಲ್ ಮಾಡಿಸ್ಬೇಕು. ಸೊ ಅದಕ್ಕಿರೋ ಟೈಮಿಂಗ್ ನಮಗೆ ಸಾಕಾಗಲ್ಲ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಮನೇಲೇ ಇದ್ಕೊಂಡು ನಮ್ಮ ಸ್ಕಿನ್ನನ್ನು ಹೇಗೆ ಫೇಶಿಯಲ್ ಮಾಡಿ ಹೆಂಗಾಗಿ ಮಾಡ್ಕೊಳ್ಬೋದು ಅಂತ ಹೇಳಿ ನಾನಿವಾಗ ಹೇಳ್ತೀನಿ ನನ್ನ ವೀಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನಾನಿವಾಗ ಬಾಟಲ್ ಗಾರ್ಡ್ ಇದೆಲ್ಲ, ಅದರಲ್ಲಿ ನಾನು ಇವಾಗಿಂದ ಫೇಶಿಯಲ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏನಿದೆ ಬ್ರೈಟ್ನೆಸ್ ಆಗುತ್ತೆ, ಮತ್ತು ಸ್ಕಿನ್ನ ರಿಂಕಲ್ಸ್ ಏನಿದೆ ಅದು ಹೋಗುತ್ತೆ, ಮತ್ತು ಇನ್ನೊಂದು ಪಿಂಪಲ್ಸ್ ಕಲೆ ಇರುತ್ತೆ ಅದು ಹೋಗುತ್ತೆ, ಮತ್ತು ಪಿಗ್ಮೆಂಟೇಷನ್ ಇರುತ್ತೆ ಅದು ಹೋಗುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ಥರದ್ದೆಲ್ಲ ಹೋಗುತ್ತೆ. ಅದು ತುಂಬಾ ಒಳ್ಳೆಯದು ಬಾಟಲ್ ಗಾರ್ಡ್. ಸೊ ಅದನ್ನ ನಾವು ಡೈಲಿ ಮಾರ್ನಿಂಗ್ ನಾವು ಅದನ್ನ ಜ್ಯೂಸ್ ತೆಗೆದು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಮತ್ತು ಸೊ ನನ್ನ ಸ್ಕಿನ್ನಲ್ಲಿ ಪಿಂಪಲ್ಸ್ ಆ ಥರ ಏನೂ ಬರಲ್ಲ. ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುತ್ತೆ ನಾರ್ಮಲ್ ಆಗಿ. ಮತ್ತು ಇನ್ನೊಂದು ಏನು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಮಾಮೂಲಿ ಅದು ಬರ್ತಾ ಇರುತ್ತೆ ನನಗೆ. ಸೊ ಅದಲ್ಲದೆ ನನಗೆ ಪಿಗ್ಮೆಂಟೇಷನ್ ಬರ್ತಾ ಇರುತ್ತೆ ಇಲ್ಲಿ ಮತ್ತು ಇಲ್ಲಿ ಎಲ್ಲ ಚಿನ್ನ ಈ ಕಡೆ ಎಲ್ಲ ಬರ್ತಾ ಇರುತ್ತೆ. ಆಲ್ರೆಡಿ ಇವಾಗ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದೆಲ್ಲ ಹಾಕೋದ್ರಿಂದ ನಮ್ಮ ಸ್ಕಿನ್ನಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಸೊ ಪಿಗ್ಮೆಂಟೇಷನ್ ಆಲ್ರೆಡಿ ಬಂದಿದೆ. ಸೊ ಅದಕ್ಕಿಂತ ಮುಂಚೆ ಫೇಸ್ನೆಲ್ಲ ಸ್ವಲ್ಪ ನೀಟಾಗಿ ನಾವು ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿ ಆದಮೇಲೆ ತದನಂತರನೇ ನಾವು ಫೇಶಿಯಲಿ ಮಾಡ್ಕೊಳ್ಳೋದು, ಇಲ್ಲಾಂದರೆ ಪ್ಯಾಕ್ ಏನಾದರೂ ಹಾಕ್ಕೊಳ್ಳೋದು. ಸೊ ಇವಾಗ ನಾನು ಆಲ್ರೆಡಿ ನಾನು ಫೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಫೇಸಲ್ಲಿ ಎಂಥದೂ ಇಲ್ಲ, ಒಂದು ಲಿಪ್ಸ್ಟಿಕ್ ಬಿಟ್ಟರೆ ನನಗೆ ಬೇರೆ ಎಂಥ ಹಾಕಿಲ್ಲ. ಸೊ ಹಾಗಾಗಿ ಮತ್ತು ನಂದು ಸ್ಕಿನ್ ಇವಾಗ ನಿಮಗೆ ಗೊತ್ತೇ ಇದೆ ತುಂಬ ಆಯಿಲಿ ಆಗಿರುತ್ತೆ. ಸೊ ಇತ್ತೀಚೆಗೆ ಆಯಿಲಿ ಸ್ವಲ್ಪ ಕಡಿಮೆ ಆಗಿತ್ತು, ಬಟ್ ಇವಾಗ ಪುನಃ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲೆಲ್ಲ ನೋಡಿ ಒಂಥರ ಬ್ಲ್ಯಾಕ್ ಥರ ಕಾಣ್ತಾ ಇದೆ. ಇಲ್ಲಿ ನೋಡಿ ಈ ಥರ ಎಲ್ಲ ಬರ್ತಾ ಇದೆ ಪಿಗ್ಮೆಂಟೇಷನ್. ಡೋಂಟ್ ವರಿ, ಈ ಥರ ಎಲ್ಲ ಇದ್ದಾಗ ನೀವು ಮನೇಲೇ ಪ್ಯಾಕ್ಗಳನ್ನ ಹಾಕೋದು ಮತ್ತು ಫೇಶಿಯಲ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ತುಂಬಾ ಚೆನ್ನಾಗಿರುತ್ತೆ. ಮನೇಲೇ ಮಾಡ್ತೀವಿ. ಗೈಸ್ ನೋಡಿ, ಇವಾಗ ನಾನೊಂದು ಬಾಟ್ಲ್ ಗಾರ್ಡ್ ತೊಗೊಂಡಿದ್ದೀನಿ. ಇದನ್ನು ಫುಲ್ ಬೇಡ, ನಮಗೆ ಒಂದು ಸ್ವಲ್ಪ ಸಾಕು, ಒಂದು ಸೈಡಿಂದ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಸೊ ಬಾಟಲ್ ಗಾರ್ಡ್ ಅಂದರೆ ಇವನ್ ಕನ್ನಡದಲ್ಲಿ ನಾವು ಸೋರೆಕಾಯಿ ಅಂತ ಹೇಳ್ತೀವಲ್ಲ ಅದು. ಸೊ ಇದನ್ನು ನಾವು ಇಷ್ಟು ತಗೊಂಡೆ ನಾನು. ಇದ್ರದ್ದು ಪಲ್ಪನ್ನ ಅಂದರೆ ಇದ್ರ ಜ್ಯೂಸನ್ನ ನಾವು ತಗೊಳ್ಬೇಕು. ಇದನ್ನ ನನಗೆ ತುರಿದು ಬಿಟ್ಟು ಇದ್ರ ಜ್ಯೂಸನ್ನ ನಾನು ತಗೊಳ್ತೀನಿ. ನೆಕ್ಸ್ಟ್ ನಾನು ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇ, ನಮಗೆ ಅದ್ರದ್ದು ಜ್ಯೂಸ್ ಮಾತ್ರ ಸಾಕು. ಪಲ್ಪನ್ನ ನಾನು ತಗೊಳ್ತಾ ಇದ್ದೀನಿ ಟೊಮೆಟೊದು. ಇದೆರಡನ್ನ ತಗೊಂಡು ಇದ್ರದ್ದು ಜ್ಯೂಸನ್ನ ಮತ್ತು ಬಾಟ್ಲ್ ಗಾರ್ಡ್ ಜ್ಯೂಸ್ ಮತ್ತು ಟೊಮೆಟೊದು ಪಲ್ಪ್ ಎರಡು ಏನಿದೆ ಅದೆರಡನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ, ಇದಕ್ಕೆ ನಾನು ಗಂಧದ ಪೌಡರ್ ಅಂತ ಬರುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಅದನ್ನ ನಾನು ಇದಕ್ಕೆ 2 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮೂರೂ ಸೇರಿ ಒಂದೊಳ್ಳೆ ನಮಗೆ ಸ್ಕಿನ್ನಿಗೆ ಬ್ರೈಟ್ ಮಾಡಲಿಕ್ಕೆ ಮತ್ತು ಹೈಡ್ರೇಟ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ನನ್ನು ನೀಟಾಗಿ ಇಡಲಿಕ್ಕೆ ಇದು ಒಂದೊಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. 100% ಇದು ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹಾಕುವ ಈಗ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಅಪ್ಲೈ ಮಾಡಿಕೊಂಡು ನೀವೊಂದು 10 ಮಿನಿಟ್ಸ್ ನೀವು ಇದೇ ಥರ ಬಿಡಬೇಕು. ಅಂದರೆ ಇದು ಡ್ರೈ ಆಗಬೇಕು. ಸೊ ಈ ಥರ ಡ್ರೈ ಆದಮೇಲೆ ಇದನ್ನ ವಾಶ್ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ನಾನು ಡ್ರೈ ಮಾಡಲಿಕ್ಕೆ ಬಿಟ್ಟಿದ್ದೆಲ್ಲ 20 ಮಿನಿಟ್ಸ್ ಆಯಿತು. ಸೊ ಇವಾಗ ನೋಡಿ ಡ್ರೈ ಆಗಿದೆ. ಇಲ್ಲೆಲ್ಲ ಸ್ವಲ್ಪ ಡ್ರೈ ಆಗಿಲ್ಲ. ಸೊ ಇದಿಷ್ಟು ಸಾಕಾಗುತ್ತೆ. ಯಾಕೆಂದರೆ ತುಂಬ ಡ್ರೈ ಮಾಡಿದರೆ ಒಂದು ಸ್ವಲ್ಪ ಎಳೆತ ಥರ ಬರುತ್ತೆ ನಮಗೆ ಸ್ಕಿನ್ನ. ಸೊ ಆದಷ್ಟು ನಾವು ತುಂಬ ಡ್ರೈ ಮಾಡಲಿಕ್ಕೆ ಯಾವುದೇ ಪ್ಯಾಕ್ ಆಗಲಿ ಯಾವುದೇ ನಾವೇನಾದರೂ ಹಾಕೋದಾದ್ರೂ ಅಷ್ಟು ಜಾಸ್ತಿ ಕೊಡಬಾರ್ದು ಟೈಮ್. ಸೊ ಇವಾಗ ನಾನು ಇದು ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡಿ ಆದಮೇಲೆ ನಿಮಗೆ ಸಿಗ್ತೀನಿ ನೋಡಿ. ಇವಾಗಲೇ ನನಗೆ ಜಾಸ್ತಿ ಎಳಿತಾ ಇದೆ, ಈ ಥರ ಟೈಟಾಗಿ ಆಗ್ತಾ ಇದೆ. ಸೊ ಇವಾಗ ಜಾಸ್ತಿ ಆಯಿತು. ಸೊ ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಆದಮೇಲೆ ನನಗೆ ಏನು ಫೀಲ್ ಆಗ್ತಾಯಿದೆ ಅಂದರೆ ಒಂದು ಡ್ರೈನೆಸ್ ಸಿಗ್ತಾಯಿದೆ, ಡ್ರೈ ಥರ ಆಗ್ತಾಯಿದೆ ನನ್ನ ಫೇಸ್. ಏಕೆಂದರೆ ಆಲ್ರೆಡಿ ನಂದು ಸ್ಕಿನ್ ಎಲ್ಲ ಫುಲ್ ನನಗೆ ಏನು ಆಯಿಲ್ ಸ್ಕಿನ್ ಅಲ್ವಾ, ಅದರಿಂದ ಆಯಿಲ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಡ್ರೈ ಥರ ಅನಿಸ್ತಾ ಇದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಅದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಕೊಡು ನೋಡಿ ಅಂತ ಹೇಳ್ತೆ, ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬಂದೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ತುಂಬ ಊಟ ಮಾಡಿ, ನಿದ್ರೆ ಮಾಡಿ, ನೀರು ಕುಡೀರಿ ಆದಷ್ಟು. ಸೊ ಹ್ಯಾಪಿಯಾಗಿ ಇರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.